ಆತ್ಮೀಯರೇ, ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಇಂದು ಸ್ವಾಗತ. ಇವತ್ತಿನ ಲೆಸನ್ ಏನಿದೆ ಅಂದ್ರೆ, ನಾನು ಹೇಳ್ತಾ ಇದ್ದೆ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಮಾತನಾಡಿದೆ. 8 ವರ್ಡ್ಸ್ ಇದ್ದೇ ಇರುತ್ತೆ ಅಂತ. ಆದ್ರೆ ನಾವು ಎಲ್ಲ ವಾಕ್ಯಗಳಲ್ಲಿ ಅದರ ಬಳಕೆಗಳನ್ನ ಮಾಡ್ತಾ ಇರ್ತೀವಿ. ವಾಕ್ಯ ತನ್ನದೇ ಅರ್ಥವನ್ನ ಅದು ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತದೆ. ಅಡ್ಜೆಕ್ಟಿವ್ ಫ್ರೇಸ್ ಬಗ್ಗೆ ನಾನು ಮಾತಾಡಿದ್ದೆ. ನೌನ್ ಫ್ರೇಸ್ ನಿನ್ನೆ ಮಾತನಾಡಿದ್ದೀನಿ. ಇಂದು ಅಡ್ವರ್ಬ್ಸ್ ಆಫ್ ಮ್ಯಾನರ್. ಇಲ್ಲಿ ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂದ್ರೆ ಇಲ್ಲಿ ಬರ್ದಿದ್ದೀನಿ ಕ್ರಿಯಾ ನಡೆಯ ಬಗ್ಗೆ, ನಡತೆಯ ಬಗೆಯನ್ನ ಹೇಳ್ತಕ್ಕಂತ ಕ್ರಿಯಾ ವಿಶೇಷಣ. ಇಲ್ಲಿ ಮ್ಯಾನರ್ ಅಂದ್ರೆ ರೀತಿ ಇಲ್ಲ ಬಗೆ ಅಂದ ಅರ್ಥವನ್ನು ಕೊಡ್ತದೆ. ಈ ಸ್ಮೈಲ್ಡ್ ಅಫೆಕ್ಷನೇಟ್ಲಿ ಎಟ್ ಹರ್. ಹಿ ಸ್ಮೈಲ್ಡ್ ಅಫೆಕ್ಷನೇಟ್ಲಿ ಎಟ್ ಹರ್. ಇಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಲೇಡಿ ಇದ್ದಾಳೆ. ಅಟ್ ಅಂದ್ರೆ ನಾನು ಪ್ರಿಪೋಸಿಷನ್ ಬಗ್ಗೆ ಮಾತನಾಡಿದ್ದೀನಿ ಮೊದಲೇ. ದಿಕ್ಕನ್ನ ಹೇಳ್ತದೆ, ಆ ಕಡೆಗೆ ಅನ್ನೋ ಅರ್ಥ, ಅವಳ ಕಡೆಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನು ಅವನು ನಗದ, ಯಾವ ರೀತಿ ನಕ್ಕ ಅನ್ನೋದಕ್ಕೆ ಇಲ್ಲಿ ಕ್ರಿಯಾ ವಿಶೇಷಣವನ್ನ ತಗೊಂಡಿದ್ದೀನಿ. ಅಫೆಕ್ಷನೇಟ್ಲಿ, ಬಹಳ ಅಕ್ಕರೆಯಿಂದ ಅವನು ಆ ಕಡೆ ಮುಗುಳು ನಕ್ಕ ಅನ್ನೋ ಅರ್ಥವನ್ನ ಕೊಡ್ತದೆ. ಸಿ ಗ್ರೀಟೆಡ್ ಹ್ಯಾಸ್ ಅಫೆಬ್ಲಿ. ಇಲ್ಲಿ ಗ್ರೀಟೆಡ್ ಅಂದ್ರೆ ನಾವು ಯಾರನ್ನಾದ್ರೂ ಸಂಧಿಸಿದಾಗ, ಅವ್ರನ್ನ ಭೇಟಿ ಮಾಡುವಾಗ ಅವಳು ಏನ್ ಮಾಡ್ತಾಳೆ, ನಮ್ ಕಡೆ ಭೇಟಿ ಮಾಡುವಾಗ ನಮ್ ಜೊತೆ ಮಾತನಾಡಬಹುದೇನೋ ಅನ್ನೋ ರೀತಿನಲ್ಲಿ ನಮ್ಮನ್ನ ಅವಳು ಎದುರುಗೊಳ್ತಾಳೆ ಅನ್ನೋ ಅರ್ಥವನ್ನ ಕೊಡ್ತದೆ. ಐ ಸರ್ಟನ್ಲಿ ಡೋಂಟ್ ಇಂಟೆಂಡ್ ಟು ವೆಯ್ಟ್. ಇಂಟೆಂಟ್ ಅಂದ್ರೆ ಗೊತ್ತಿದೆ, ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಇಲ್ಲಿ ಆ ಗುರಿಯನ್ನು ಹೊಂದಿರತಕ್ಕಂಥದ್ದು ಏನು, ಇಲ್ಲಿ ವೆಯ್ಟ್ ಮಾಡುವಂಥದ್ದು ನಮಗೆ ಯಾವುದೇ ಖಂಡಿತವಾಗಿ ಇಲ್ಲ ನನಗೆ ಅನ್ನೋದು ಅರ್ಥವನ್ನ ಕೊಡ್ತದೆ. ಇಲ್ಲಿ ಹಿಯರ್ ಆಲ್ ಡೇ, ಒಂದು ಜಾಗ ಇದೆ ಹಿಯರ್ ಅಂದ್ರೆ ಅಲ್ಲಿ. ಇಲ್ಲಿ ನಾನು ಪೂರ್ತಿ ದಿನ ಕಾಯುವಂತದ್ದಿಲ್ಲ ಅನ್ನೋ ಅರ್ಥವನ್ನ ಕೊಡ್ತದೆ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ವಿಲ್ ಸರ್ಟನ್ಲಿ ಇನ್ಕ್ರೀಸ್. ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಂಖ್ಯೆ ಅಲ್ಲಿ ಅತಿ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ನಿಜವಾಗ್ಲೂ ಕೂಡ ಬೆಳವಣಿಗೆ ಆಗ್ತದೆ, ಸಂಖ್ಯೆ ಇನ್ಕ್ರೀಸ್ ಆಗ್ತದೆ, ಮುಂದೆ ಬರ್ತದೆ ಅನ್ನೋ ಅರ್ಥವನ್ನ ಕೊಡ್ತದೆ. ಇದು ಸರ್ಟನ್ಲಿ ಅನ್ನೋದು ವಿಶೇಷಣ ಪದ, ಅದು ಖಂಡಿತವಾಗಿ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ದಿಸ್ ಸ್ಟೋರಿ ಈಸ್ ವೆಲ್ ರಿಟರ್ನ್. ಒಂದು ಸ್ಟೋರಿ, ಒಂದು ಕತೆ ತುಂಬಾ ಅಚ್ಚುಕಟ್ಟಾಗಿ, ಹಿತವಾಗಿ, ಚೆನ್ನಾಗಿ ಬರೆಯಲ್ಪಟ್ಟಿದೆ ಅನ್ನೋ ಅರ್ಥವನ್ನ ಕೊಡ್ತಾ ಇದೆ. ಯು ಶುಡ್ ನಾಟ್ ಡೂ ಸೋ. ಅಷ್ಟರ ಮಟ್ಟಿಗೆ ನೀನು ಮಾಡಬಾರದು ಆ ಕೆಲಸ ಅನ್ನೋ ಅರ್ಥವನ್ನ ಹೇಳ್ತಾ ಇದೆ. ಇಲ್ಲಿ ನಾನು ಒಂದು ನುಡಿಗಟ್ಟನ್ನ ತಗೊಂಡಿದ್ದೀನಿ. ಅಂದ್ರೆ ಐಡಮ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಐ ಆಮ್ ಅಫ್ರೈಡ್, ಇದನ್ನ ವಿವರಿಸ್ತಾ ಇದೆ. ಇದು ಎಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ಪೊಲೈಟ್ಲಿ, ಅಂದ್ರೆ ನಮ್ರತೆಯಿಂದ ನಾವು ಇಂಟ್ರೊಡ್ಯೂಸ್ ಬ್ಯಾಡ್ ನ್ಯೂಸ್. ಮತ್ತೆ ಡಿಸ್ಅಗ್ರಿಮೆಂಟ್ ಅಂದ್ರೆ ನಮ್ಗೆ ಅವರ ಬಗ್ಗೆ ಒಪ್ಪಿಗೆ ಇಲ್ಲದೆ ಇರ್ತಕ್ಕಂಥದ್ದು, ವಿವಾದ ಇರ್ತಕ್ಕಂಥದಕ್ಕೆ ಡಿಸ್ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಸೆಂಟೆನ್ಸ್ ಮಾಡಿದ್ದೀನಿ. ದಿಸ್ ಈಸ್ ಯುವರ್ ರೂಮ್, ಇಟ್ಸ್ ರ್ಯಾದರ್ ಸ್ಮಾಲ್. ಐ ಆಮ್ ಅಫ್ರೈಡ್. ಐ ಆಮ್ ಅಫ್ರೈಡ್ ಅಂದ್ರೆ ಅದು ನುಡಿಗಟ್ಟು. ಅಂದ್ರೆ ಅಲ್ಲಿ ಅದರ ಅರ್ಥ ಸಾರಿ ಅನ್ನೋ ಅರ್ಥವನ್ನ ಕೊಡುತ್ತದೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಡಿಸ್ಅಗ್ರಿಮೆಂಟ್ ಅಂದ್ರೆ ನಿಮಗೆ ಗೊತ್ತಿದೆ, ನಾವು ಅವರ ಭೇದ ಭಾವ ಇರ್ತಕ್ಕಂಥದ್ದು ಡಿಸ್ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇಲ್ಲ ಬ್ಯಾಡ್ ನ್ಯೂಸ್ ಏನೋ ಇರೋದು ಹೇಳ್ತಾ ಇದ್ವಿ ಇಲ್ಲಿ ವಾಕ್ಯದಲ್ಲಿ. ದಿಸ್ ಈಸ್ ಯುವರ್ ರೂಮ್, ಇಟ್ಸ್ ರ್ಯಾದರ್ ಸ್ಮಾಲ್. ಐ ಆಮ್ ಅಫ್ರೈಡ್, ಏನ್ ನೋಡೋದಕ್ಕೆ ನಿಮ್ ರೂಮ್ ಬಹಳ ಚಿಕ್ಕದಾಗಿದೆಯಲ್ಲ, ಸಾರಿ ಅಪ್ಪ ಅನ್ನೋ ಅರ್ಥವನ್ನ ಹೇಳ್ತಾ ಇದೆ. ಐ ಡೋಂಟ್ ಅಗ್ರಿ ಅಟ್ ಆಲ್, ಐ ಆಮ್ ಅಫ್ರೈಡ್. ನಾನು ಒಪ್ಪುವುದೇ ಇಲ್ಲ ಕಿಂಚಿತ್ನು, ಸಾರಿ ಅನ್ನೋ ಅರ್ಥವನ್ನು ಹೇಳ್ತಾ ಇದೆ. ಐ ಆಮ್ ಅಫ್ರೈಡ್ ವಿ ಹ್ಯಾವ್ ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟ್ಯಾಂಡ್. ಮಿಸ್ಅಂಡರ್ಸ್ಟ್ಯಾಂಡ್ ಅಂದ್ರೆ ಗೊತ್ತಿದೆ, ಅಂಡರ್ಸ್ಟ್ಯಾಂಡ್ ವಿರುದ್ಧವಾದದ್ದು. ನಾವು ಅಲ್ಲಿ ತಪ್ಪಾಗಿ ಅರ್ಥೈಸ್ಕೊಂಡದ್ದು. ಯು ಹ್ಯಾವ್ ಕಂಪ್ಲೀಟ್ಲಿ, ನೀನು ತಪ್ಪಾಗಿ ಅರ್ಥೈಸ್ಕೊಂಡಿದ್ಯಾ, ಸಾರಿ ಅನ್ನೋ ಅರ್ಥವನ್ನ ಇದು ಕೊಡ್ತಾ ಇದೆ. ಇಂದಿನ ಪಾಠ ನಾವು ಅಡ್ವರ್ಬ್ಸ್ ಅಂದ್ರೆ ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಇಲ್ಲಿ ನಾವು ತಗೊಂಡಿರೋದು ಅಡ್ವರ್ಬ್ಸ್ ಆಫ್ ಮ್ಯಾನರ್.
ಅಂದ್ರೆ ಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಹೇಳ್ತಕ್ಕಂಥದ್ದಲ್ಲಿ ಈ ಕ್ರಿಯಾ ವಿಶೇಷಣ ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ನಾನು ತಗೊಂಡಿದ್ದೀನಿ. ಆದ್ದರಿಂದ ಈ ಪಾಠದಲ್ಲಿ ತಮಗೆ ಬೇಕಾದಂತ ವಿಚಾರ, ವಿಷಯ ಹೀಗ್ ಬೇಕಾಗಿತ್ತು ಅನ್ನೋ ರೀತಿ ನಿಮ್ಗೇನಾದ್ರು ಅದ್ರ ಬಗ್ಗೆ ನನಗೆ ತಿಳಿಸ್ಬೇಕು ಅನ್ನೋದಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಹಾಕ್ಬೋದು. ಮತ್ತೆ ನಿಮ್ಗೆ ಹೆಚ್ಚಿನ ವಿಷಯ ಇನ್ನೂ ಬೇಕು, ನಮಗೂ ಇದೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿ, ಆಗ ನೀವು ಅದನ್ನ ಅರಿತು ಸಬ್ಸ್ಕ್ರೈಬ್ ಆಗ್ತಾ ಇರಿ. ನಾನು ಮುಂದೆ ತುಂಬಾ ಚೆನ್ನಾಗಿ ನಿಮಗೆ ತಿಳುವಳಿಕೆಗೆ ಮತ್ತೆ ಮಾತನಾಡೋದಕ್ಕೆ ಸುಲಭವಾದ ರೀತಿನಲ್ಲಿ ನಾನು ಈ ಇಂಗ್ಲಿಷನ್ನ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಅದರ ಅರ್ಥವನ್ನು ಕೂಡ ಹೇಳ್ತಾ ಇರ್ತೀನಿ.